ಸರ್ ನಿಮ್ಮ ಹೆಸರು? ಭಾನು ಪ್ರಕಾಶ್ ಅಂತ ಮೇಡಮ್. ಓಕೆ, ಪ್ರಕಾಶ್ ಅವರೇ, ನೀವು ಕೂಡ ನರಸಾಪುರದಲ್ಲಿ ನಾಗರಿಕರಾಗಿದ್ದೀರಿ, ಸುಮಾರು ವರ್ಷಗಳಿಂದ ಇದ್ದೀರಿ. ಸೊ ಈಗ ಅಭಿವೃದ್ಧಿ ಅನ್ನೋಂಥದ್ದು ಹೆಚ್ಚಿನ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ MLA ಗಳು, ಸದಸ್ಯರು, ಕಾರ್ಯದರ್ಶಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತನಾ? ಮೇಡಮ್ MLA ಅವ್ರದ್ದು ಎರಡೇ ಮಾತೇ ಇಲ್ಲ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ MLA ಅವರು. ಕೆಲವೊಬ್ಬರು MLA ಇಂದ ಇದ್ದಾರೆ, ಕೆಲವೊಂದು ಅಭಿವೃದ್ಧಿಗಳಿಗೆ, ಕೆಲವೊಂದು ಇದಕ್ಕೆಲ್ಲ ಪಾಪ ಅವ್ರನ್ನ ಡೈರೆಕ್ಟಾಗಿ ಬಿಡ್ತಾ ಇಲ್ಲ. ಹಿಂದೆ ಇರೋ ಇವರು ಪಾಪ ಅಭಿವೃದ್ಧಿಯಲ್ಲಿ ಎಣ್ಣೆ ಮಾತೇ ಇಲ್ಲ. ನಮ್ಮ MLA ಅವ್ರದ್ದು ಪಾಪ ಮಾಡ್ತಾನೆ ಇದ್ದಾರೆ. ಒಳ್ಳೆ ಶಾಸಕರು, ಅಂಥ ಶಾಸಕರು ನಮ್ಮ ಕೋಲಾರಕ್ಕೆ ಬರೋದು ನಮಗೂ ಪುಣ್ಯನೇ. ಒಳ್ಳೆ ಶಾಸಕರೇ, ನಮ್ಮ ಕಾಂಗ್ರೆಸ್ ಶಾಸಕರೇ, ನಾವು ಕಾಂಗ್ರೆಸ್ ಮುಖಂಡ್ರೆ. ಅಂದರೆ ಕಾಂಗ್ರೆಸ್ಸಲ್ಲೇ ಸ್ವಲ್ಪ ಗೊಂದಲಗಳಿದ್ದಾವೆ, ಆ ಗೊಂದಲಗಳನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮೇಡಮ್. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೆಲವೊಂದು ಹಿಂದೆ ಕಾಣದ ಕೈಗಳು ಅದನ್ನ ಬಿಡ್ತಾ ಇಲ್ಲ, ಪಾಪ ಫ್ರೀಯಾಗಿ ಬಿಡ್ತಾ ಇಲ್ಲ. ಫ್ರೀಯಾಗಿ ನಮಗೆ MLA ಅವರಿಗಿನ ಅವ್ರ ಹಿಂದೆ ಇರೋರೇ ಅಧಿಕಾರ ಜಾಸ್ತಿ ಚಲಾವಣೆ ಮಾಡ್ತಾ ಇದ್ದಾರೆ. ಈಗ ಡೆವಲಪ್ಮೆಂಟ್ ಆಗ್ತಿರೋದು ಖುಷಿ ಇದೆ ನಿಮಗೆ? ಖುಷಿ ಇದೆ ಮೇಡಮ್, ಖುಷಿ ಇದೆ. ಡೆವಲಪ್ಮೆಂಟ್ ಮಾಡ್ತಾರೆ, ಖುಷಿ ಇದೆ. ಪಾಪ ಅವ್ರನ್ನ ಇನ್ನೂ ಫ್ರೀಯಾಗಿ ಬಿಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಓಕೆ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಸೇವಾ ಫೌಂಡೇಶನ್ ಕಡೆಯಿಂದ ಹೆಲ್ಮೆಟ್ ಫ್ರೀ ಕೊಡ್ತಾ ಇದ್ದಾರೆ. ಸೊ ಹೇಗಿದೆ, ರಸ್ತೆಗಳೆಲ್ಲ ಹೇಗಿದೆ? ಹೆಲ್ಮೆಟ್ ಫ್ರೀ ಕೊಡ್ತಾ ಇದ್ದಾರೆ, ನೀವು ಕೂಡ ತಗೊಳ್ತಾ ಇದ್ದೀರಾ? ಹೌದು ಮೇಡಮ್, ತಗೊತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಅವರು. ನಮ್ಮ ಸ್ನೇಹಿತರು, ಅವ್ರ ಅಣ್ಣ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಒಳ್ಳೆ ಕೆಲಸ ಮಾಡೋರಿಗೆ ನಾವು ಹೊಂದಿಸ್ಬೇಕಲ್ಲ, ಒಳ್ಳೆ ಕೆಲಸ ಮಾಡ್ತಾವ್ರೆ. ನೀವು ಕೂಡ ನರಸಾಪುರದ ನಾಗರಿಕರಾಗಿದ್ದೀರಿ, ಸೊ ಎಷ್ಟು ಖುಷಿ ಇದೆ. ಪಕ್ಕದಲ್ಲಿ ಹಳ್ಳಿ ದಾನಹಳ್ಳಿ ಅಂತ. ನಾನು ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ರಾಜ್ಯದಲ್ಲಿ ಸಹ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಮೇಡಮ್, ಇವತ್ತಿನ ದಿವಸ ಈ ನಮ್ಮ ವೇಮಗಲ್ ಕ್ಷೇತ್ರ ಹೋಗಿ ಕೋಲಾರ ಕ್ಷೇತ್ರ ಆಯಿತು. ಕೋಲಾರ ಕ್ಷೇತ್ರ ಆಯಿತು ಅಂತ ಹೇಳಿದಾಗ ಮಾನ್ಯ ಕೊತ್ತೂರು ಮಂಜುನಾಥರವರು ಇಲ್ಲಿ ಯಾವ ಒಂದು ಸಿದ್ದರಾಮಣ್ಣವ್ರು ಇಲ್ಲಿ ತಗೊಂಬಂದು ಅವ್ರನ್ನ ನಿಲ್ಲಿಸಿದ್ರು, ಬಹಳಷ್ಟು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳಿರ್ಬೋದು, ಕುಡಿಯೋ ನೀರುಗಳಿರ್ಬೋದು, ಮತ್ತು ಏನು ಸವಲತ್ತುಗಳಿರ್ಬೋದು, ಈ ಸವಲತ್ತುಗಳೆಲ್ಲ ಮಾಡ್ತಾ ಹೋದರು. ಈಗಾಗಲೇ ನರಸಾಪುರ ಹೋಬಳಿಲಿ ನರಸಾಪುರ ಹೋಬಳಿ ಇವತ್ತಿನ ದಿವಸ ಒಂದು ಮಾದರಿ ಇದು ಆಗಿದೆ ಮೇಡಮ್. ಹೇಳಬೇಕು ಅಂದರೆ ವೇಮಗಲ್ಲು, ನರಸಾಪುರ, ಇದಕ್ಕೆಲ್ಲ ಮೂಲ ಕಾರಣ ಇವರು ಏನು ನಮ್ಮ MLC ಅನಿಲ್ ಕುಮಾರ್ ಇವರು ಇದ್ದಾರೆ. ಮತ್ತು ಇವರು ತಳಪಾಯ ಮಾನ್ಯ ಶ್ರೀ ದಿವಂಗತ ಬೈರೇಗೌಡರ ಒಂದು ತಳಪಾಯ ಇದು. ಪಕ್ಕದ ಹಳ್ಳಿಯು ಸಹ ಅವರು ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಕಾಲದಲ್ಲಿ ಈಗ ಏನು ಜನ ಸೇರಿರ್ತಾರೆ ಮೇಡಮ್, ಅವರ ಹೆಸರು ಹೇಳ್ಕೊಂಡೇ ಇಲ್ಲಿಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು. ಹಾಗಾಗಿ ಇವತ್ತಿನ ದಿವಸ ಬಹಳಷ್ಟು ಅಭಿವೃದ್ಧಿಗಳು ಕಾಣಿಸ್ತಾ ಇದೆ. ಮತ್ತು ಈ ಬಿಲ್ಡಿಂಗ್ ಆಗಬೇಕು ಆಗಿದ್ದರೆ ಇವತ್ತು ಅವರ ನೆನಪಿಂದ, ಬೈರೇಗೌಡರ ನೆನಪು ಮಾಡ್ಕೊಂಡು ಅವ್ರನ್ನ ನಾವು ಇವತ್ತು ಎಷ್ಟು ಸ್ಮರಣೆ ಮಾಡಿದರೂ ಸಾಕ್ತಾ ಇದ್ದ ಮೇಡಮ್. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಇದನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಈಗ ಮೇಡಮ್, ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ನಾವು ತುಂಬ ಸರಿ ಈಗಾಗಲೇ ನಾನು ಬೇಡ್ಕೊಳ್ತಾ ಇದ್ದೀವಿ. ನಾವು ಮುಖ್ಯಮಂತ್ರಿಗಳ ಹತ್ರ ಈಗ ನಾವು ಮನವಿ ಕೊಟ್ಟಿದ್ದೀವಿ ಮೇಡಮ್. ನಾವು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಈಗ ಇಲ್ಲಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ 224 ಕ್ಷೇತ್ರಗಳಲ್ಲಿ MLA ಒಬ್ಬರು ಇವತ್ತು ಕೊತ್ತೂರು ಮಂಜುನಾಥ್ ಅವರು ಆ ಜನಾಂಗಕ್ಕೆ ಇವತ್ತು ಸಚಿವ ಸ್ಥಾನ ಕೊಡಬೇಕು. ಆ ಸಚಿವ ಸ್ಥಾನ ಕೊಟ್ಟು ಇಲ್ಲಿ ಉಸ್ತುವಾರಿಯನ್ನು ಇಲ್ಲಿ ಮಾಡಿದರೆ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಕಾಣ್ತದೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಸೇವಾ ಫೌಂಡೇಶನ್ ಕಡೆಯಿಂದ ಫ್ರೀ ಹೆಲ್ಮೆಟನ್ನು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ರಸ್ತೆಗಳೆಲ್ಲ ಹೇಗಿದೆ ಮೇಡಮ್? ಇವತ್ತಿನ ದಿವಸ ರಸ್ತೆಗಳೇ ಅಂತಿಲ್ಲ ಮೇಡಮ್, ಪ್ರತಿಯೊಂದು ಕೆಲಸಗಳು ಸಹ ಪ್ರತಿಯೊಂದು ಯಾವ ಕೆಲಸಗಳಲ್ಲಿ ಬೇಕಾಗಿದೆ ಪ್ರತಿಯೊಂದು ಇಲಾಖೆಯಲ್ಲಿಯೂ ಸಹ ಅವರು ಚುರುಕುಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಕೆಲಸಗಳು ರೈತರಿಗೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು. ಇವತ್ತು ವೇಮಗಲ್ಲಷ್ಟೇ, ನಮ್ಮ ನರಸಾಪುರ ಹೋಬಳಿನೂ ಅಷ್ಟೇ, ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಇವತ್ತು ಡಬಲ್ ಬ್ಯಾರಿಕೇಡ್ ರಸ್ತೆಗಳನ್ನು ಮಾಡಿ ಒಳ್ಳೆಯ ಒಂದು ಸುಸಜ್ಜಿತವಾದ ರಸ್ತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಒಂದು ಇದರಲ್ಲಿ ಈಗ ನಮ್ಮ MLC ಅವರು ಏನು ಅನಿಲ್ ಕುಮಾರ್ ಅವರಿದ್ದಾರೆ, ಅವರು ಸಹ ಇವರಿಗೆ ಸಾಥ್ ಕೊಟ್ಟು ಇವರಿಗೆ ಬಹಳಷ್ಟು ವಿಜೃಂಭಣೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಬೇಡಿಕೆ ಎಷ್ಟೇ ಮೇಡಮ್, ನಮ್ಮ ಶಾಸಕರನ್ನ ಇವತ್ತು ನಾವು ಒಬ್ಬ ಸಚಿವರಾಗಿ ನಾವು ಕಾಣಬೇಕು ಅಂತಕ್ಕಂಥದ್ದೇ ನಮ್ಮ ಕನಸು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಜೈ ಭೀಮ್. ಓಕೆ, ಮಂಜುನಾಥ್ ಅವರೇ, ನೀವು ಕೂಡ ನರಸಾಪುರದ ನಾಗರಿಕರಾಗಿದ್ದೀರಿ. ಸೊ ಡೆವಲಪ್ಮೆಂಟ್ಗೆ ಈ ಒಂದು ಸಹಕಾರ ಭವನ ಓಪನ್ ಆಗ್ತಾ ಇರೋದು, ಸೊ ನಿಮಗೂ ಕೂಡ ಖುಷಿ ತಂದಿರುತ್ತೆ. ಸೊ ಡೆವಲಪ್ಮೆಂಟ್ ಬಗ್ಗೆ ನೀವು ಏನು ಹೇಳ್ತೀರಿ ನಿಮ್ಮ ನರಸಾಪುರದಲ್ಲಿ? ಮೇಡಮ್, ನಮ್ಮದು ಈಗ ಆಗಿರೋದೇ ನಮಗೆ ಒಂದು ಹೆಮ್ಮೆ ಆಗಿದೆ. ಈಗ ಅಂದರೆ ನಮ್ಮ MLA ಕೊತ್ತೂರು ಮಂಜು ಅವರು ಮಾಡ್ತಾ ಇರೋದು ನಮಗೂ ಸಂತೋಷ ಆಗಿದೆ. ರೋಡು ಅಷ್ಟೇ, ಹಾಸ್ಪಿಟ್ಲು ರೆಡಿ ಆಗ್ತಾ ಇದೆ, ನಮಗೆ ಖುಷಿ ಇದೆ. ಸೊ ಇನ್ನೇನು ಏನೇನೆಲ್ಲ ಆಗಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್. ಪೊಲೀಸ್ ಸ್ಟೇಷನ್ ಆಗಬೇಕು, ಪೊಲೀಸ್ ಸ್ಟೇಷನ್ ಒಂದು ಇದೆ, ಬಸ್ ಸ್ಟಾಪ್ ಒಂದು ಆಗಬೇಕು. ಪೊಲೀಸ್ ಸ್ಟೇಷನ್ ಯಾಕೆ ಆಗ್ಬೇಕು ನಿಮಗೆ? ಮೇಡಮ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಎಮ್ಗಳಲ್ಲಾಗಿದೆ,
ಆಸೆ ನಮ್ಗೆ ಇಷ್ಟ ಇದೆ ಇಲ್ಲಿ ಆಗಕ್ಕೆ ನರಸಾಪುರದಲ್ಲಿ. ಓಕೆ, ಈ ಒಂದು ಕಾರ್ಯಕ್ರಮದಲ್ಲಿ ಫ್ರೀ ಹೆಲ್ಮೆಟ್ ಶ್ರೀ ಸಾಯಿ ಸೇವಾ ಫೌಂಡೇಶನ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮೇಡಮ್ ಅದು ಒಳ್ಳೇದು ಮೇಡಮ್ ಕೊಡ್ತಾ ಇರೋದು. ಯಾಕಂದ್ರೆ ಜನಗೆ ನೀವು ತಗೊಳ್ತಾ ಇದ್ದೀರಾ? ತಗೊತಾ ಇದ್ದೀನಿ ಮೇಡಮ್ ನಾನು. ಲೈಸೆನ್ಸ್ ಇರ್ಬೇಕು ಅದಕ್ಕೆ. ಹೌದೌದು ಮೇಡಮ್, ಇದೆ ಅಷ್ಟೇ ಮೇಡಮ್.